ಅಮ್ಮ, ನಿಮ್ಮಲ್ಲಿ ಯಾರಾದ್ರೂ ಮದುವೆ ಆಗದಿರೋರು ಇದ್ರೆ ಬಂದ್ ಕೂತ್ಕೊಳ್ಳಿ. ನಂಗಿನ್ನು ಮದ್ವೆ ಬನ್ನಿ ನಾನು ಬಂದ್ ಕೂತ್ಕೋತೀನಿ. ಒಂದ್ ನಿಮಿಷ ತಾಯಿ, ನೀವು ಈ ಹುಡುಗಿಗೆ ಏನಾಗ್ತೀರಾ? ಮಿತ್ರಂಗ್ ಹೆಂಡತಿ ಆಗೋಳು, ಈ ಮನೆಗೆ ಸೊಸೆ ಆಗೋಳು. ಅದ್ ಹಾಗಲ್ಲಮ್ಮ, ಸದ್ಯಕ್ಕೆ ನೀವೀ ಹುಡುಗಿಗೆ ಏನಾಗ್ತೀರಾ ಅಂದ್ರೆ ಸಂಜನಾ ಅವ್ರಿಗೆ ಸ್ವಂತವಾಗಿ ಏನಾಗ್ತೀರಾ ಅಂತ ಕೇಳ್ತಿದ್ದೀನಿ. ಸ್ವಂತದವರು ಅಂದ್ರೆ ನನಗೇನು ಅಲ್ಲ ಪುರೋಹಿತ್ರೆ. ಹಾಗಾದ್ರೆ ಈ ಹುಡುಗಿ ಕೂತ್ಕೊಳ್ಳೋದಿಕ್ ಸಾಧ್ಯ ಇಲ್ಲಮ್ಮ. ನೀನ್ ಹೋಗಮ್ಮ. ಇನ್ನೂ ಯಾರಾದ್ರೂ ಇದಾರಾ? ಜಾನು ಇದ್ದಾಳಲ್ವಾ? ಅವಳಿಗೆ ಮದ್ವೆ ಆಗಿಲ್ಲ ಅಲ್ವಾ? ಇಲ್ಲ ಪುರೋಹಿತ್ರೆ. ಓ, ತುಂಬಾ ಒಳ್ಳೇದಾಯ್ತು. ಅಮ್ಮ, ನೀನ್ ಬಂದ್ ಕೂತ್ಕೊಳ್ಳಮ್ಮ. ಕುತ್ಕೋ ಜಾನು, ಬಾ. ನಿಲ್ಲು ಸಂಜನಾ. ಜಾನು ಕೂಡ ನಮ್ಗೆ ಸ್ವಂತದವಳು ಏನು ಅಲ್ಲ. ಯಾಕಲ್ಲ ಅಮ್ಮ? ಜಾನು ಭಾಗ್ಯದ್ಕೆ ತಂಗಿ. ಭಾಗ್ಯದ್ಕೆ ಮಿತ್ರ ಅಣ್ಣನ ಹೆಂಡತಿ. ಮಿತ್ರ ಅಣ್ಣ ನನ್ನ ದೊಡ್ಡಪ್ಪ ದೊಡ್ಡಮ್ಮನ ಸ್ವಂತ ಮಗ. ಅಂದ್ರೆ ರಕ್ತ ಸಂಬಂಧ ಇದ್ದಂಗೆ ಈ ಹುಡುಗಿ ನಿಮ್ಗೆ ಹತ್ರ ಸಂಬಂಧಿನೇ ಅಲ್ವೇನಮ್ಮ? ಈ ಒಂದು ಲಾಜಿಕ್ ಸಾಕಮ್ಮ, ತುಂಬಾ ಮ್ಯಾಜಿಕ್ ಗಳನ್ನ ಮಾಡ್ಬೋದು. ಅಮ್ಮ, ನೀನ್ ಬಂದ್ ಕೂತ್ಕೊಳ್ಳಮ್ಮ. ಅಮ್ಮ, ನಿಮ್ಮ ಅಪ್ಪ ಅಮ್ಮ ಎಲ್ಲಿ? ಅವಳಿಗೆ ಅಪ್ಪ ಅಮ್ಮ ಇಲ್ಲ. ಅಕ್ಕ ಬಾವ ಇದಾರಲ್ವಾ ದೇವಯಾನಿ? ಒಳ್ಳೇದು. ಅಕ್ಕ ಭಾವ ಅಂತಂದ್ರೆ ಅಪ್ಪ ಅಮ್ಮನಿಗೆ ಸಮಾನ. ನೀವಿಬ್ರು ಬಂದು ಕೂತ್ಕೊಳ್ಳಿ. ಅದ್ಕೆ ಬನ್ನಿ ಪ್ಲೀಸ್. ಗೌರಿ ಪೂಜೆ ಶುರು ಮಾಡೋಣ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಆವಹ ಜಾತವೇದೋ ಲಕ್ಷ್ಮೀಂ ಅನುಪಗಾಮಿನೀಂ. ಇವ್ರು ಏನೋ ಮಾಡ್ತಿದ್ದಾರೆ, ಏನಂತ ಗೊತ್ತಾಗ್ತಿಲ್ಲ. ಕೇಳೋಣ ಅಂದ್ರೆ ಕೊನೆವರೆಗೂ ಏನು ಕೇಳ್ಬೇಡ ಅಂದಿದ್ದಾರೆ. ಆಗ್ಲೇ ವಿವೇಕ್ ಹತ್ರ ಗಣಪತಿ ಪೂಜೆ, ಇವಾಗ ಜಾನು ಹತ್ರ ಗೌರಿ ಪೂಜೆ ಮಾಡಿಸ್ತಾ ಇದ್ದಾರೆ. ನೋಡ್ತಾ ಇದ್ರೆ ಇದು ಮದ್ವೆ ಥರ ಅನಿಸ್ತಾ ಇದೆಯಲ್ವಾ? ಇಲ್ಲಿ ಏನ್ ನಡೀತಿದೆ ಆಂಟಿ? ಇದು ಸಂಜನಾಗ್ ಸಂಬಂಧಿಸಿದ ಪೂಜೆನಾ ಅಥವಾ ವಿವೇಕ್ ಜಾನು ಮದ್ವೆನಾ? ಮದ್ವೆ ಅಲ್ಲ ಅನ್ಸತ್ತೆ, ಪೂಜೆ. ನಾನ್ ಬೇಡ ಅಂದ್ಮೇಲೆ ಮದ್ವೆ ಹೇಗಾಗ್ತಾರೆ? ಆ ವಿಷಯದಲ್ಲಿ ಕ್ಲಾರಿಟಿ ತಗೊಂಡಿದ್ದೀರಲ್ವಾ? ಇಲ್ಲ ಅಂದ್ರೆ ನೀವು ಮೋಸ ಹೋಗ್ತೀರಾ. ಈಗಾಗ್ಲೇ ಸಂಜನಾನ ತುಂಬಾ ಸರಿ ಕೇಳಿದೀನಿ. ಪದೇ ಪದೇ ಕೇಳಿದ್ರೆ ಅವಳು ಅಳ್ತಾಳೆ. ಅದಾದ್ಮೇಲೆ ನೀವು ಅಳ್ಬಾರ್ದು ಅಲ್ವಾ? ಅಷ್ಟೆಲ್ಲ ಇಲ್ಲ ಬಿಡು ಮನೀಷಾ. ಅವ್ರ ಕೆಲ್ಸ ಅವ್ರು ಮಾಡ್ಕೊಳ್ಳಿ, ನಮ್ಗೇನು. ಪೂಜೆ ಆದ್ಮೇಲೆ ಪ್ರಸಾದ ತಿಂದು ಮನೆಗೆ ಹೋಗೋಣ. ನಾನ್ ಅನ್ಮಾನ ಪಟ್ಟ ಹಾಗೆ ಒಂದ್ ವೇಳೆ ಏನಾದ್ರೂ ಇಲ್ಲಿ ವಿವೇಕ್ ಜಾನುಗ್ ಮದ್ವೆ ನಡೀತಿದ್ಯಾ? ಏನ್ರಿ, ಒಂದ್ ನಿಮಿಷ ಇಲ್ಲಿ ಬನ್ನಿ. ಏನ್ರಿ ಇದೆಲ್ಲ? ಸಂಜನಾ ಏನು ಶಾಂತಿ ಪೂಜೆ ಅಂತ ಹೇಳಿ ಆ ಪುರೋಹಿತರು ಇನ್ನೇನೋ ಮಾಡಿಸ್ತಾ ಇದ್ದಾರೆ. ಒಂದ್ಸಲ ನೀವು ನಮ್ ದೀಕ್ಷಿತ್ರಕ್ಕೆ ಕಾಲ್ ಮಾಡಿ ಶಾಸ್ತ್ರದ ಪ್ರಕಾರ ಶಾಂತಿ ಪೂಜೆ ಹೇಗ್ ನಡಿಬೇಕು ಅಂತ ಕೇಳಿ ನೋಡಿ.
ಅವಶ್ಯಕತೆ ಇಲ್ಲ ಅರವಿಂದ. ಅವಶ್ಯಕತೆ ಇಲ್ಲ ಅಂದ್ರೆ ಏನ್ರಿ? ವಿವೇಕ್ ಹತ್ರ ಅವರು ಗಣಪತಿ ಪೂಜೆ ಮಾಡಿಸಿದ್ರು, ಇವಾಗ ಜಾನು ಹತ್ರ ಗೌರಿ ಪೂಜೆ ಯಾಕೆ ಮಾಡಿಸ್ತಾ ಇದ್ದಾರೆ? ಇದು ಮದ್ವೆಗ್ ಮುಂದೆ ನಡೆಯೋ ಶಾಸ್ತ್ರಗಳಲ್ವಾ? ಅಕ್ಷರಶಃ ಅದೇ. ಏನು? ಹೌದು, ನಡೀತಿರೋದು ವಿವೇಕ್ ಜಾನು ಮದ್ವೆನೆ. ಏನ್ ಹೇಳ್ತಾ ಇದ್ದೀರಾ ರೀ ನೀವು? ಈ ವಿಷಯ ನಿಮಗ್ ಮೊದ್ಲೇ ಗೊತ್ತಿತ್ತಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಗೊತ್ತಾಯ್ತು. ನಾವು ಹೇಳಿರೋ ಮಾತು ವಿವೇಕ್ ಮೇಲೆ ಪ್ರಭಾವ ಬೀರಿದೆ. ಅದಕ್ಕೆ ಸ್ವಂತ ನಿರ್ಧಾರ ತಗೊಂಡು ಸಂಜನಾ ಜೊತೆ ಸೇರಿ ಪ್ಲಾನ್ ಮಾಡಿ ಹೀಗೆ ಜಾನುನ ಮದ್ವೆ ಆಗ್ತಿದ್ದಾನೆ. ಒಳ್ಳೆ ನಿರ್ಧಾರನೇ ತಗೊಂಡಿದ್ದಾನೆ. ಆದ್ರೆ ತಾಯಿಗೆ ಗೊತ್ತಿಲ್ಲದೆ ಮಗ ಮದ್ವೆ ಮಾಡ್ಕೊಳ್ಳೋದು ತಪ್ಪಲ್ವಾ ರೀ? ಮತ್ತೆ ದೇವ್ಯಾನಿ ವಿವೇಕ್ ಜಾನುಗೆ ಕಷ್ಟ ಕೊಡೋದು ತಪ್ಪಲ್ವಾ ಅರವಿಂದ? ಅವರ ಮನಸ್ಸು ಅರ್ಥ ಮಾಡ್ಕೊಳ್ದೆ ಅವರನ್ನ ಬೇರೆ ಮಾಡ್ಬೇಕು ಅಂದ್ಕೊಳ್ಳೋದು ತಪ್ಪಲ್ವಾ? ಅದಕ್ಕೆ ತಪ್ಪೋ ಸರಿನೋ ವಿವೇಕ್ ಹೀಗ್ ಮಾಡ್ತಿದ್ದಾನೆ. ಆದ್ರೂ ಸರಿ, ಇದು ಸಮಂಜಸ ಅಲ್ಲ ಅನಿಸ್ತಾ ಇದೆ ರೀ. ಅದು ನಮಗ್ ಗೊತ್ತಿತ್ತು ಇದೆಲ್ಲ ನಡೆಯೋದು ಒಳ್ಳೆ ನಿರ್ಧಾರ ಅಲ್ವೇನು? ಅರವಿಂದ, 1000 ಸುಳ್ಳು ಹೇಳಿ ಒಂದು ಮದ್ವೆ ಮಾಡುವಂದಿದ್ದಾರೆ. ಇಲ್ಲಿ ನಾವು ಸುಳ್ಳು ಹೇಳ್ತಾ ಇಲ್ಲ, 2 ಮನಸ್ಸನ್ನ ಒಂದ್ ಮಾಡ್ತಿದ್ದೀವಿ. ಇಬ್ಬರ ಸಂತೋಷನ ನೋಡಕ್ ಹೊರಟಿದ್ದೀವಿ. ಕಡೆ ಪಕ್ಷ ಈ ವಿಷಯ ಭಾಗ್ಯಂಗಾದ್ರೂ ಗೊತ್ತಿದ್ಯಾ? ಭಾಗ್ಯಂಗೆ ಗೊತ್ತಾದ್ರೆ ಖಂಡಿತ ಸುಮ್ಮನೆ ಇರಲ್ಲ. ಅವಳು ಏನಾದ್ರೂ ನೇರವಾಗಿ, ಸತ್ಯವಾಗಿ, ಧೈರ್ಯವಾಗಿ ಮಾಡಬೇಕು ಅಂದ್ಕೋತಾಳೆ. ಮತ್ತೆ ಈ ರೀತಿಯೆಲ್ಲ ಮದ್ವೆ ನಡೆದ್ರೆ ಭಾಗ್ಯಂಗ್ ಬೇಜಾರಾಗತ್ತಲ್ವರಿ? ಇವಾಗ ನೋವಾದ್ರೂ ಜಾನುಗೆ ನ್ಯಾಯ ಸಿಕ್ತು ಅಂತ ಆಮೇಲೆ ಸಂತೋಷ ಪಡ್ತಾಳೆ. ಜಾನು ಮದ್ವೆ ಭಾಗ್ಯನ್ ಕೈಯಾರೆ ನಡಿಬೇಕಲ್ವರಿ? ಇವಾಗ ಅದೇ ತಾನೇ ನಡೀತಾ ಇರೋದು. ಅಲ್ದೆ ಮಿತ್ರನೂ ಜೊತೆ ಇದ್ದಾನೆ. ಅವನಿಗೆ ಈ ಮದ್ವೆ ವಿಷಯ ಗೊತ್ತು. ಜಾನುಗೆ ಮದ್ವೆ ಮಾಡಿಸ್ಬೇಕು ಅಂತ ಭಾಗ್ಯ ತುಂಬಾ ಕಷ್ಟಪಟ್ಟಿದ್ದಾಳೆ. ಇವಾಗ ನಡೆಯೋ ಮದ್ವೆನ ಭಾಗ್ಯ ಇಷ್ಟಪಡಲ್ಲ. ಅದಕ್ಕೆ ಈ ಮದ್ವೆ ಆಗೋವರೆಗೂ ಭಾಗ್ಯನ್ಗೆ ಏನೂ ಹೇಳಬಾರ್ದು. ನಿನ್ಗ್ಯಾಕೆ ಹೇಳ್ದೆ ಅಂದ್ರೆ, ಮುಂದೆ ನಡೆಯೋ ಶಾಸ್ತ್ರದಲ್ಲಿ ನೀನ್ ಕೂಡ ಎಲ್ಲ ಮ್ಯಾನೇಜ್ ಮಾಡ್ಬೇಕು. ಎಲ್ಲ ನಾನೇ ಮ್ಯಾನೇಜ್ ಮಾಡಕ್ಕಾಗಲ್ಲಲ್ವಾ? ಚೆನ್ನಾಗಿದ್ದೀರಿ. ನನಗ್ ಮದ್ವೆ ವಿಷಯನ ಇಷ್ಟು ಲೇಟಾಗಿ ಹೇಳ್ತಾ ಇದ್ದೀರಾ ಅಂತಾಯ್ತು. ನನ್ ಚಿಕ್ಕ ಮಗನ್ ಮದ್ವೆಗೋಸ್ಕರ ನಾನಿಷ್ಟು ಮಾಡಲ್ಲ ಅಂತೀರಾ? ಅಂದ್ರೆ ನೀನು ಕೈ ಜೋಡಿಸ್ತಿದ್ಯಾ ಅಲ್ವಾ? ಖಂಡಿತವಾಗ್ಲೂ ರೀ. ಅವತ್ತು ವಿವೇಕ್ ನಮ್ಮ ಹತ್ರ ಬಾಯಿ ಬಿಟ್ಟು ಕೇಳಿದ್ದ. ಇವತ್ತು ನಾವು ಅವನ ಆಸೆನ ನೆರವೇರ್ಸೋಣ. ಇವ್ನ್ಯಾಕ್ ಅರವಿಂದ್ ಅಕ್ಕನ್ಗೆ ಕೈ ಮುಗಿತಿದ್ದಾನೆ? ಅರವಿಂದ್ ಅಕ್ಕ ಭರವಸೆ ಕೊಟ್ಟಿರೋ ಹಾಗೆ ರಿಯಾಕ್ಷನ್ ಕೊಡ್ತಿದ್ದಾರೆ. ಏನೋ ನಡೀತಿದೆ ಮನೀಷಾ. ಇಲ್ಲೇನ್ ನಡೀತಿರ್ಬೋದು? ನನ್ಗೇನ್ ಗೊತ್ತಾಂಟಿ, ನನ್ನ ತಲೆಯಲ್ಲಿ 1000 ಪ್ರಶ್ನೆ ಇದೆ, ಅದಕ್ಕೆ ಆನ್ಸರ್ ಸಿಕ್ತಿಲ್ಲ. ಮತ್ತೆ ನಿಮ್ ಪ್ರಶ್ನೆಗೆ ಎಲ್ಲಿಂದ ಉತ್ತರ ಕೊಡೋದು? ಇಲ್ಲ ಮನೀಷಾ, ನಮಗ್ ಗೊತ್ತಿಲ್ದೆ ಇಲ್ಲೇನೋ ನಡೀತಿದೆ ಅನ್ಸ್ತಿದೆ. ಅದೇ ಅಲ್ವಾ ನಾನ್ ನಿಮ್ಗೆ ಆವಾಗ್ಲಿಂದ ಹೇಳ್ತಾ ಇರೋದು. ನೀವೇನೋ ಇದು ಪೂಜೆ, ಪ್ರಸಾದ ತಿಂದು ಹೋಗೋಣ ಅಂದ್ರಿ. ಇದು ಪೂಜೆ ತರಾನೇ ಇದೆ ಮನೀಷಾ, ಆದ್ರೆ ಪೂಜೆ ಅಲ್ಲ ಅಂತ ನನ್ಗೆ ಅನುಮಾನ ಬರ್ತಿದೆ. ಇವಾಗ ಏನ್ ಮಾಡೋದು? ಸ್ವಲ್ಪ ಹೊತ್ತು ನಡೆಯೋದನ್ನ ನೋಡೋಣ ಬಿಡಿ ಆಂಟಿ.
ಓಂ ಶಾಂತಿ ಶಾಂತಿ ಶಾಂತಿ. ಎದ್ದೇಳಮ್ಮ. ಅಮ್ಮ, ಈ ಶಾಸ್ತ್ರ ಪೂರ್ತಿ ಆಯ್ತು. ಈಗ ಇನ್ನೊಂದ್ ಮದ್ವೆ ಅಲ್ಲಲ್ಲ, ಇನ್ನೊಂದ್ ಶಾಸ್ತ್ರ ಶುರು ಮಾಡೋಣ ಅಂತ. ಆ ಶಾಸ್ತ್ರ ಏನು? ಹೋಮ ಕಣಮ್ಮ. ಹೋಮ ಯಾಕೆ? ಅದೇನಂದ್ರೆ ಅಗ್ನಿದೇವ್ರ ಸಾಕ್ಷಿಯಾಗಿ ಒಂದ್ ಶಾಸ್ತ್ರ ನಡಿಬೇಕಮ್ಮ. ಅಗ್ನಿದೇವ್ರ ಸಾಕ್ಷಿನ? ಸದ್ಯ ಮದ್ವೆ ಹೋಮ ಅಂತ ಅಂದಿಲ್ಲ. ಇಷ್ಟಕ್ಕೂ ಇಲ್ಲಿ ನಡೀತಾ ಇರೋದು ಅದೇ. ಆ ವಿಷಯ ನಿನ್ನ ಹತ್ರ ಹೇಳೋಕಾಗ್ದೆ ಸುಳ್ಳು ಹೇಳ್ತಾ ಇದೀವಿ. ಅದೇನಂದ್ರೆ ಅಮ್ಮ, ತುಂಬಾ ಚೆನ್ನಾಗಿ ಹೇಳಿದ್ರಮ್ಮ. ಆಲ್ಮೋಸ್ಟ್ ಆ ಹೋಮನೆ ಅಂತ ಅಂದ್ಕೊಳ್ಳಿ. ಪುರೋಹಿತ್ರೆ, ಏನ್ ಹೇಳ್ತಿದ್ದೀರಾ? ಅದೇ ಯಜಮಾನ್ರೆ, ಮದ್ವೆ ಹೋಮ ಆದ್ರೂ ಪೂಜೆ ಹೋಮ ಆದ್ರೂ ಎರಡೂ ಕೂಡ ಪವಿತ್ರನೇ ಅಂತ ಹೇಳ್ತಿದ್ದೀನಿ. ಕನ್ಯಾದಾನ ಮುಗಿಸಿರೋದ್ರಿಂದ ಈಗ ಹೋಮ ಮಾಡೋಣ ಅಂತಿದ್ದೀನಿ. ಕನ್ಯಾದಾನನ? ಏನ್ ಹೇಳ್ತಿದ್ದೀರಾ ಪುರೋಹಿತ್ರೆ? ಅದು ಅವಳ ಕನ್ಯೆ ಅಲ್ವೇನಮ್ಮ? ನೀವು ನಿಮ್ ಗಂಡ ಸೇರಿ ಆ ಹುಡುಗಿ ಜೊತೆ ಪೂಜೆ ಮಾಡಿದ್ರಲ್ಲ, ಅದನ್ನೇ ಕನ್ಯಾದಾನ ಪೂಜೆ ಅಂತ ಹೇಳ್ತಾರೆ. ಇಷ್ಟಕ್ಕೂ ಆ ಹೋಮಕ್ಕೆ ಯಾರ್ ಕೂತ್ಕೋಬೇಕು? ಅವರಿಬ್ರೇ ಕೂತ್ಕೊಳ್ಬೇಕಮ್ಮ. ಯಾರಿಬ್ರು? ಮದ್ವೆ ಆಗ್ದಿರೋ ಹುಡುಗ, ಮದ್ವೆ ಆಗ್ದಿರೋ ಹುಡುಗಿ. ಹೋಮದಲ್ಲಿ ಅವ್ರು ಯಾಕೆ? ಒಂದ್ ಕೆಲ್ಸ ಮಾಡಿ, ನನ್ ಮಗನ್ ಕೈಗೆ ತಾಳಿ ಕೊಡಿ. ಆ ಹುಡುಗಿ ಕೊರಳಿಗೆ ಕಟ್ತಾನೆ. ನಾವು ಅಕ್ಷತೆ ಹಾಕಿ ಹೋಗ್ತೀವಿ. ಅಂದ್ರೆ ಎಲ್ರಿಗೂ ಈ ವಿಷಯ ಗೊತ್ತಾಗೋಯ್ತಾ? ಯಾವ ವಿಷಯ ಗೊತ್ತಾಗೋದು? ಏನ್ ಹೇಳ್ತಿದ್ದೀರಾ? ಅಂದ್ರೆ ಅದೇನಮ್ಮ, ನಮ್ ಶಾಸ್ತ್ರಗಳು, ಪೂಜೆಗಳು, ವಿಧಿವಿಧಾನಗಳ ಬಗ್ಗೆ ನಿಮ್ಗೂ ಗೊತ್ತಾಗೋಯ್ತಾ ಅಂತ ಹೇಳ್ತಾ ಇದ್ದೀನಿ. ನೀವೇನ್ ಮಾಡ್ತಿದ್ದೀರೋ ನಮಗ್ ಗೊತ್ತಾಗ್ತಿಲ್ಲ ಪುರೋಹಿತ್ರೆ. ನಿಮ್ ಶಾಸ್ತ್ರ, ಪೂಜೆ ವಿಧಾನ ಏನಂತ ನಮ್ಗೆ ಅರ್ಥ ಆಗ್ತಿಲ್ಲ. ಇದೆಲ್ಲ ಹೊಸದಾಗಿದೆ. ಅವ್ರವ್ರ ಪದ್ಧತಿ ಅವ್ರವ್ರಿಗಿರುತ್ತೆ ಭಾಗ್ಯ. ನಮಗ್ ಗೊತ್ತಿಲ್ಲ ಅಂದ್ ಮಾತ್ರಕ್ಕೆ ಅವ್ರದ್ದು ತಪ್ಪು ಅಂತ ಹೇಳ್ಬಾರ್ದಲ್ವಾ? ಅದೇನಕ್ಕ, ನೀವು ಕೂಡ ಹಾಗೆ ಹೇಳ್ತಿದ್ದೀರಾ? ಈ ಪುರೋಹಿತರು ಪೂಜೆ ಹೆಸರಲ್ಲಿ ಏನೇನೋ ಮಾಡ್ತಿದ್ದಾರೆ. ದೇವ್ಯಾನಿ, ಹಾಗಲ್ಲ. ನಮ್ ಕುಟುಂಬದ ಪದ್ಧತಿಗೆ ದೀಕ್ಷಿತರು ಹೇಗೋ, ಸಂಜನಾ ಕುಟುಂಬದ ಪದ್ಧತಿಗೆ ಈ ಪುರೋಹಿತರು ಹಾಗೆ. ಕರೆಕ್ಟ್ ದೊಡ್ಡಪ್ಪ. ನಿಮಗೆ ದೀಕ್ಷಿತರು ಹೇಗೋ, ನಮಗೂ ಈ ಪುರೋಹಿತರು ಹಾಗೆ. ನಿಮ್ ಪುರೋಹಿತರಿಂದ ನಿಮ್ ಕುಟುಂಬದ ಜೊತೆ ಪೂಜೆ ಮಾಡೋದ್ ಬಿಟ್ಟು ಇವ್ರ ಹತ್ರ ಮಾಡ್ಸೋದ್ ಯಾಕೆ ಸಂಜನಾ? ನಾನು ಸಂಜನಾಗೆ ಒಡ ಹುಟ್ಟಿದ ಅಣ್ಣ ಮನೀಷಾ, ಹೊರಗಿನವನೇನಲ್ಲ. ಮತ್ತೆ ಜಾನು ಯಾರು ವಿವೇಕ್? ಅವಳಿಗೂ ಸಂಜನಾಗೂ ಏನ್ ಸಂಬಂಧ? ಸಂಜನಾ ಇಷ್ಟಪಟ್ಟು ಅವಳ ಹತ್ರ ಪೂಜೆ ಮಾಡಿಸ್ತಾ ಇದ್ದಾಳೆ. ಮಧ್ಯದಲ್ಲಿ ನೀನ್ ಇನ್ವಾಲ್ವ್ ಆಗ್ಬೇಡ. ನೀನ್ ಕೂಡ ಅವ್ರನ್ನ ವಹಿಸ್ಕೊಂಡ್ ಬರ್ತಿದ್ಯಲ್ಲ ಮಿತ್ರ. ಅವ್ರವ್ರ ಪದ್ಧತಿ ಅವ್ರವ್ರಿಗಿರುತ್ತೆ ಅಂತ ಅಮ್ಮ ಹೇಳಿದ್ಲಲ್ಲ ಚಿಕ್ಕಮ್ಮ. ಆದ್ರೆ ಈ ಪದ್ಧತಿ ತುಂಬಾ ಹೊಸದಾಗಿದೆ ರೀ. ನಾನ್ ಎಲ್ಲೂ ನೋಡಿಲ್ಲ. ಎಲ್ಲ ನಮ್ಗೇನ್ ಗೊತ್ತಿರ್ಬೇಕು ಅಂತಿಲ್ವಲ್ಲ. ನಾವೇನ್ ಶಾಸ್ತ್ರಗಳನ್ನ ಓದಿದೀವ ಹೇಳು? ಪುರೋಹಿತ್ರೆ, ನೀವೇನ್ ಮಾಡ್ಬೇಕು ಅನ್ಕೊಂಡಿದಿರೋ ಆ ಶಾಸ್ತ್ರ ಎಲ್ಲದನ್ನು ಸಂಜನಾ, ನೀನ್ ಹೋಮಕ್ ಬೇಕಾಗಿರೋ ಏರ್ಪಾಟ್ಗಳನ್ನ ಮಾಡೋದು. ಸರಿ ಅಣ್ಣ. ತುಂಬಾ ಥ್ಯಾಂಕ್ಸ್ ಅಣ್ಣ. ಮಿತ್ರ ಚೆನ್ನಾಗಿ ಕವರ್ ಮಾಡ್ತಿದ್ದಾನೆ. ಅದು ಕವರಿಂಗ್ ಅಲ್ಲ ರೀ, ಸಪೋರ್ಟ್. ಅಮ್ಮ, ನಾನು ಹೋಮಕ್ಕೆ ಸಿದ್ಧತೆಗಳನ್ನ ಮಾಡ್ತೀನಿ, ನೀವು ಅಲ್ಲಿಗೆ ಬನ್ನಿ ಆಯ್ತಾ? ಏನೋ ನಡೀತಾ ಇದೆ. ಇವತ್ತು ಲಾಸ್ಟ್ ಗೋಲ್ ನನಗೆ ಇಟ್ಟಿದ್ದಾರೆ ಅನಿಸ್ತಿದೆಯಲ್ಲ. ಮಾಡ್ತೀನಿ.
ಭಗವಂತ, ಹೇಗಾದ್ರೂ ಮಾಡಿ ಈ ಮದ್ವೆ ನಡೆಯೋ ತರ ನೋಡ್ಕೋ. ಕೊನೆ ಘಟ್ಟಕ್ಕೆ ಬಂದಿದ್ದೀವಿ, ನೀನೇ ದಿಕ್ಕು ದೇವ್ರೆ. ಅಮ್ಮ ಸಂಜನಾ, ನೀನ್ ಇಲ್ಲಿದ್ಯಾ? ನಿಂಗೋಸ್ಕರನೇ ಬಂದೆ. ಅವ್ರು ಕೇಳ್ತಾ ಇರೋ ಪ್ರಶ್ನೆಗೆ ನನಗ್ ಭಯ ಆಗ್ತಿದ್ಯಮ್ಮ. ಏನು ಮ್ಯಾನೇಜ್ ಮಾಡಕ್ ಆಗ್ತಾನೆ ಇಲ್ವಲ್ಲ. ಎಲ್ಲದಕ್ಕೂ ಆ ದೇವ್ರು ಇದಾನೆ ಪುರೋಹಿತ್ರೆ. ಭಯ ಪಡ್ದೆ ಕಾರ್ಯ ನಡೆಸ್ಕೊಡಿ. ಒಪ್ಕೊಂಡಿರೋ ಮದ್ವೆಗೆ ಮಂತ್ರ ಹೇಳ್ದೆ ಇರೋಕ್ಕಾಗುತ್ತೇನಮ್ಮ? ಸರಿ, ಈ ಕಾರ್ಯ ಮುಗಿಸಿ ನಾನು ಇಲ್ಲಿಂದ ಹೊರಟೋಗ್ತೀನಿ. ಸರಿ ಪುರೋಹಿತ್ರೆ, ದೇವ್ರ ಮುಂದೆ ಇರೋ ತಾಳಿ ಕೊಡಿ. ಸರಿ ಕಣಮ್ಮ. ಅಮ್ಮ, ಇದ್ ತಗೋ ಅಮ್ಮ. ನಾನ್ ಹೋಗಿ ಮಿಕ್ಕಿದ ಏರ್ಪಾಟ್ಗಳನ್ನ ಮಾಡ್ತೀನಮ್ಮ. ಏನಿದು? ತಾಳಿ. ನಡೀತಿರೋದು ಶಾಂತಿ ಪೂಜೆ ಅಲ್ವಾ? ತಾಳಿ ಕೆಲ್ಸ ಏನಿದೆ? ಹೇಳು ಸಂಜನಾ. ನಿನಗ್ ಮಕ್ಳಾಗಿಲ್ಲ ಅಂತ ಪೂಜೆ ಅಂದೆ. ವಿವೇಕ್ ಕೈಯಿಂದ ಗಣಪತಿ ಪೂಜೆ, ಜಾನು ಕೈಯಿಂದ ಗೌರಿ ಪೂಜೆ ಮಾಡಿಸ್ದೆ. ಇವಾಗ ಇಬ್ರು ಸೇರಿ ಹೋಮ ಮಾಡಿ ಅಂತಿದ್ಯಾ. ತಾಳಿ ತಗೊಂಡ್ ಬರ್ತಿದ್ಯಾ. ನಡೀತಿರೋದು ಪೂಜೆನಾ ಅಥವಾ ಮದ್ವೆನಾ? ಪೂಜೆ. ಹಾಗಿದ್ರೆ ಈ ತಾಳಿ ಯಾಕೆ? ಇದು ನಮ್ಮ ಕುಟುಂಬದ ಆಚಾರ. ವಂಶ ಪಾರಂಪರಿಕವಾಗಿ ಬಂದ ತಾಳಿನ ಹೋಮದಲ್ಲಿಡ್ಬೇಕು. ಅದಕ್ಕೆ ದೇವ್ರ ಮುಂದೆ ಇಟ್ಟು ತಗೊಂಡು ಹೋಗ್ತಾ ಇದ್ದೀನಿ. ಸಮಥಿಂಗ್ ಇಸ್ ರಾಂಗ್. ಖಂಡಿತ ವಿವೇಕ್ ಸಂಜನಾ ಸೇರಿ ಏನೋ ಪ್ಲಾನ್ ಮಾಡಿದ್ದಾರೆ. ಇದ್ರಲ್ಲಿ ಜಾನು ಇನ್ವಾಲ್ವ್ ಮಾಡಿದ್ದಾರೆ ಅಂದ್ರೆ ಅವತ್ತು ಹೋಟೆಲಲ್ಲಿ ನಡೆದಿರೋದಕ್ಕೆ ಇದು ರಿವೆಂಜ್ ಆಗಿರ್ಬೋದು. ರಿವೆಂಜ್ ಅಂದ್ರೆ ವಿವೇಕ್ ಜಾನು ಮದುವೆ. ಈ ಮದ್ವೆ ನಡೆದ್ರೆ ಅಕ್ಕ ತಂಗಿ ಇಬ್ರು ಸೇರಿ ಮನೇಲಿ ಒಂದಾಗಿ ನನ್ನ ಹೊರಗೆ ಹಾಕ್ತಾರೆ. ಈಗ್ಲೇ ಈ ವಿಷಯನ ದೇವ್ಯಾನಿ ಆಂಟಿಗೆ ಹೇಳ್ಬೇಕು. ಏನ್ ಸಂಜನಾ, ಇದು ಮದ್ವೆ ಅಂತ ಮನುಷ್ಯಂಗ್ ಗೊತ್ತಾಯ್ತಾ? ಖಂಡಿತ ಇದು ಮದ್ವೆನೇ ಆಂಟಿ. ಪೂಜೆ ಅಂತ ಸಂಜನಾ ಹೇಳಿದ್ಲು. ನಾನು ಹಾಗೆ ಮ್ಯಾನೇಜ್ ಮಾಡಿ ಬಂದೆ, ಆದ್ರೆ ಮನೀಷಾ ಅದನ್ನ ನಂಬಲಿಲ್ಲ. ಈ ವಿಷಯ ಮನೀಷಾ ದೇವ್ಯಾನಿ ಹತ್ರ ಹೇಳ್ತಾಳೆ. ಇವಾಗ ಏನ್ ಮಾಡೋದು? ಅವ್ರು ಮಾಡಿರೋದೆಲ್ಲ ಮದ್ವೆ ಶಾಸ್ತ್ರನೇ ಆಂಟಿ. ವಿವೇಕ್ನ ಆಂಟಿನ ಅಂಕಲ್ನ ಕೂರಿಸಿ ಗಣಪತಿ ಪೂಜೆ ಮಾಡಿದ್ದು. ಜಾನುನ ಮಿತ್ರನ ಭಾಗ್ಯನ ಕೂರಿಸಿ ಗೌರಿ ಪೂಜೆ ಮಾಡಿಸಿದ್ದು. ಆಮೇಲೆ ಕನ್ಯಾದಾನ, ಇವಾಗ ಹೋಮ. ಅಂದ್ರೆ ಮದ್ವೆನೇ ಅಲ್ವಾ? ಅಂದ್ರೆ ಇದು ವಿವೇಕ್ ಜಾನು ಮದುವೆ ಅಂತ ಮನುಷ್ಯ ಗೊತ್ತಾಗೋಯ್ತಾ? ಅಷ್ಟೇ ಅಲ್ಲದೆ ನಿಮ್ ಮಗಳು ತಾಳಿ ತಗೊಂಡ್ ಹೋದ್ಲು. ಖಂಡಿತ ಇದು ಮದ್ವೆನೆ. ಇಲ್ಲ ಅಂದ್ರೆ ಪೂಜೆಯಲ್ಲಿ ತಾಳಿ ಯಾಕೆ ಆಂಟಿ? ಅವತ್ತು ಹೋಟೆಲಲ್ಲಿ ನೀವ್ ಜಾನುಗ್ ಮಾಡಿರೋ ಅವಮಾನಕ್ಕೆ ಭಾಗ್ಯ ಹೀಗೆ ಪ್ರತಿಕಾರ ತೀರಿಸ್ಕೊತಿದ್ದಾಳೆ. ಏನ್ ಮಾತಾಡ್ತಿದ್ದೀರಾ ಮಿತ್ರ ಅವ್ರೆ? ಪೂಜೆ ಅಂತ ಹೇಳಿ ಮದ್ವೆ ಪ್ಲಾನ್ ಮಾಡ್ತಿದ್ದೀರಲ್ಲ? ಜಾನು ವಿವೇಕ್ಗೆ ಮದ್ವೆ ಮಾಡಿಸ್ತಿದ್ದೀರಾ, ಅದು ಕೂಡ ಈ ರೀತಿಲ? ತಪ್ಪೇನಿಲ್ಲ ಭಾಗ್ಯ, ಬೇರೆ ದಾರಿ ಇಲ್ಲ ಕೂಡ. ಜಾನು ವಿವೇಕ್ಗೆ ಮದ್ವೆ ಆಗ್ಬೇಕು ಅಂತ ನನ್ಗೂ ಆಸೆ ಇದೆ ಅತ್ತೆ, ಆದ್ರೆ ಹೀಗಾಗ್ಬೇಕು ಅಂತ ಅಂದ್ಕೊಂಡಿಲ್ಲ. ಹೇಗಾದ್ರೂ ಮದ್ವೆನೇ ಅಲ್ವೇನಮ್ಮ? ಜಾನು ವಿವೇಕ್ ಸಂತೋಷವಾಗಿರ್ತಾರಲ್ವಾ? ಹೀಗಾಗೋದನ್ನ ನಾನು ಒಪ್ಕೊಳ್ಳಲ್ಲ ಮಾವ. ನನ್ಗಿಷ್ಟ ಇಲ್ಲ. ಚಿಕ್ಕತ್ತೆಗೆ ನಾನು ಯಾವುದೇ ಕಾರಣಕ್ಕೂ ನೋವು ಕೊಡಲ್ಲ. ನಂಗ್ ನೋವು ಕೊಡೋದಿಕ್ಕೆ ಆ ಭಾಗ್ಯ ಯಾರು? ನನ್ ಮೇಲೆ ಪ್ರತಿಕಾರ ತೀರ್ಸ್ಕೊಳಕ್ಕೆ ಅಷ್ಟು ಧೈರ್ಯ ಬಂತ ಅವಳಿಗೆ?